ಚಿಕ್ಕ ಮುಚ್ಚಳಗುಡ್ಡದ ಗ್ರಾಮದಲ್ಲಿ ಸಂಭ್ರಮದ ಶ್ರೀ ದ್ಯಾಮವ್ವ ದೇವಿಯ ಜಾತ್ರಾ ಮಹೋತ್ಸವ ಗಮನ ಸೆಳೆದ ನಾನಾ ವಾದ್ಯ ವೈಭವಗಳು ಭಕ್ತಿಯ ಸಾಗರದಲ್ಲಿ ಮಿಂದೆದ್ದ ಜನತೆ. ಹಾಗಾದರೆ ಈ ಜಾತ್ರೆಯ ವೈಭವದ ಝಲಕ್ ಹೇಗಿದೆ ಸ್ವಲ್ಪ ನೋಡೋಣ ಬನ್ನಿ. ಚಿಕ್ಕ ಮುಚ್ಚಳಗುಡ್ಡ ಗ್ರಾಮದಲ್ಲಿ ಸಂಭ್ರಮದ ಶ್ರೀ ದ್ಯಾಮವ್ವ ದೇವಿಯ ಜಾತ್ರೆ, ಅದ್ದೂರಿ ದೇವರ ಭಾವಚಿತ್ರದ ಮೆರವಣಿಗೆ, ಗಮನ ಸೆಳೆದ ನಾನಾ ವಾದ್ಯ ವೈಭವಗಳು. ಹೌದು, ಇದು 5 ವರ್ಷಕ್ಕೊಮ್ಮೆ ಜರುಗುವ ಜಾತ್ರೆ. ಈ ವರ್ಷವೂ ಕೂಡ ಸಡಗರ ಸಂಭ್ರಮದಿಂದ ಜಾತ್ರಾ ಮಹೋತ್ಸವ ಜರುಗಿತು. ಮುಂಜಾನೆ ದೇವಿಗೆ ರುದ್ರಾಭಿಷೇಕ, ನಂತರ ಸುಮಂಗಲಿಯರ ಆರತಿ, ನಾನಾ ವಾದ್ಯ ವೈಭವಗಳೊಂದಿಗೆ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ದೇವಿಯ ಭಾವಚಿತ್ರದ ಮೆರವಣಿಗೆ ಅದ್ದೂರಿಯಾಗಿ ನೆರವೇರಿತು. ಸಾಯಂಕಾಲ ಸೂರ್ಯ ಬಾನಿನಲ್ಲಿ ವರ್ಣ ರಂಜಿತ ಬಂಗಾರದ ಕಿರಣಗಳನ್ನು ಬಿಡುತ್ತಿದ್ದಂತೆ ದೇವಿಯ ರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಜಯ ಘೋಷಣೆಗಳೊಂದಿಗೆ ಸಡಗರ ಸಂಭ್ರಮದಿಂದ ಸಾಗಿ ಭಕ್ತಿಯ ಲೋಕವನ್ನೇ ಸೃಷ್ಟಿಸುವಂತೆ ಕಾಣುತ್ತಿತ್ತು. ಗ್ರಾಮದುದ್ದಕ್ಕೂ ಎತ್ತ ನೋಡಿದರೂ ಅಪಾರ ಜನಸ್ತೋಮ ಎದ್ದು ಕಾಣುತ್ತಿತ್ತು. ಇಲ್ಲಿ ನಡೆಯುವ ಜಾತ್ರೆಗೆ ಯಾವ ಜಾತಿ ಧರ್ಮ ಪಂಥಗಳ ಹಂಗಿಲ್ಲ. ಸರ್ವ ಧರ್ಮೀಯರು ಕೂಡ ಆಗಮಿಸಿ ಸಂಭ್ರಮಿಸುತ್ತಾರೆ. ನೋಡುವವರಿಗೆ ಹಬ್ಬದಂತೆ ಕಾಣುವ ಶ್ರೀ ದ್ಯಾಮವ್ವ ದೇವಿಯ ಜಾತ್ರೆ ನೋಡುವ ಕಂಗಳಿಗೆ ಸ್ವರ್ಗದಂತೆ ಕಾಣುವುದಕ್ಕೆ ಸಾಕ್ಷಿಯಾಗಿರುವುದು ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಚಿಕ್ಕಮುಚ್ಚಳಗುಡ್ಡ ಗ್ರಾಮ. ಈ ದ್ಯಾಮವ್ವ ದೇವಿಯ ಜಾತ್ರೆಗೆ ಇತಿಹಾಸವಿದೆ. ಪ್ರತಿ 5 ವರ್ಷಕ್ಕೊಮ್ಮೆ ಜರುಗುವ ಜಾತ್ರೆಗೆ ನಾಡಿನ ನಾನಾ ಭಾಗಗಳಿಂದ ಅಪಾರ ಸಂಖ್ಯೆಯ ಭಕ್ತರು ಆಗಮಿಸಿ ಸಂಭ್ರಮಿಸುತ್ತಾರೆ. ಹಾಗೇನೆ ಈ ವರ್ಷವೂ ಕೂಡ ಅಪಾರ ಜನಸ್ತೋಮ ದೇವಿಯ ಜಾತ್ರೆಯಲ್ಲಿ ಪಾಲ್ಗೊಂಡು ಪುನೀತರಾದರು. ಜಾತ್ರೆಯಲ್ಲಿ ಗ್ರಾಮದ ಕಿರಿಯ ಮುಖಂಡರಾದ ಕುಮಾರ್ ಹಾವೀನ್, ಫಕೀರಪ್ಪ ಭೀಮಪ್ಪ ಲಖಮಾಪುರ್, ಕುಮಾರ್ ಯಲಿಗಾರ್, ಈರಣ್ಣ ಬದಾಮಿ, ಈರಪ್ಪ ನರಗುಂದ್, ವಿರೂಪಾಕ್ಷಪ್ಪ ಅರಬಳ್ಳಿ, ಬಸವಂತಪ್ಪ ಯಲಿಗಾರ್, ನೀಲನ್ಗೌಡ ಗೌಡರ್ ಸೇರಿದಂತೆ ಹಲವು ಗಣ್ಯರು, ಸಾವಿರಾರು ಭಕ್ತರು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಹನುಮಂತ್ ಬುರ್ಲಿ, ಬಿಸನಾಳ್, ಸತ್ಯಂ ನ್ಯೂಸ್. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.